112 ಪೊಲೀಸ್ ಹೆಲ್ಪ್ಲೈನ್ಗೆ ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಕಾಲ್ ಮಾಡಿ ಕೊಟ್ಟಂತಹ ಇನ್ಫಾರ್ಮೇಷನ್ ಪೊಲೀಸರ ನಿದ್ದೆಗೆಡಿಸಿತ್ತು. ಹೀಗಾಗಿ ಅವರು ಡಿ ಸ್ಕ್ವಾಡ್ ಮತ್ತು ಪೊಲೀಸರು ಆ ಕಟ್ಟಡಕ್ಕೆ ಹೋಗಿ ಜಾಲಾಡಿದ್ರು. 6 ಗಂಟೆಗಳ ಕಾಲ ತಪಾಸಣೆಯನ್ನ ನಡೆಸಿದ್ರು. ನಂತರ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಪಿಸ್ತೂಲ್ ಇಟ್ಕೊಂಡು ಪಬ್ಬಿಗೆ ನುಗ್ಗಿದ ಭೂಪ, 6 ಗಂಟೆಯ ಕಳ್ಳ ಪೊಲೀಸ್ ಆಟ ಸುಖಾಂತ್ಯ. ದೇಶದಲ್ಲೀಗ ಯುದ್ಧದ ಕಾರ್ಮೋಡ ಕವಿದಿದೆ. ಆತಂಕದಲ್ಲಿಯೇ ಕಾಲ ದುಡ್ತಾ ಇರೋ ಸಮಯದಲ್ಲಿ ವೆಪನ್ ಹಿಡಿದು ಅಸಾಮಿಯೊಬ್ಬ ರಾಜಾಜಿನಗರ ಬಹುಮಹಡಿ ಕಟ್ಟಡದಲ್ಲಿರೋ ಪಬ್ ಒಳಗಡೆ ಹೋಗಿ ಅವಿತು ಕುಳಿತುಕೊಂಡಿದ್ದ. 112ಗೆ ಬಂದಂತಹ ಫೋನ್ ಕಾಲ್ ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಯಾರೋ ಆತಂಕವಾದಿಯೇ ಇರಬೇಕು ಅನ್ನೋ ಆತಂಕದಲ್ಲಿ ಪೊಲೀಸರು ಪ್ಲಾನ್ ಮಾಡಿಕೊಂಡು ಕಾರ್ಯಾಚರಣೆಗಿಳಿದಿದ್ರು. ಆರಂಭದ 1 ಗಂಟೆ ಜಿಯೋಮೆಟ್ರಿ ಪಬ್ ಹುಡುಕಾಟದ ಸಮಯದಲ್ಲಿ ಯಾವುದೇ ಮಾಹಿತಿ ಪೊಲೀಸರಿಗೆ ಸಿಗೋದಿಲ್ಲ. ಹಾಗಾಗಿ ಸ್ಥಳಕ್ಕೆ ಡಾಗ್ ಸ್ಕ್ವಾಡು, ಬಾಂಬ್ ಸ್ಕ್ವಾಡು, 3 KSRP ತುಕಡಿಗಳನ್ನು ತರಿಸ್ಕೊಂಡು ಪಬ್ ಮುಂದಿನ ರಸ್ತೆಯ 2 ಕಡೆ ಬಂದ್ ಮಾಡಿಕೊಂಡು ಡ್ರೋನ್ ಬಳಸಿ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾರೆ. ಅನುಮಾನಾಸ್ಪದ ವ್ಯಕ್ತಿಯ ಬಗ್ಗೆ ಸುಳಿವು ಪತ್ತೆಯಾಗದ ಕಾರಣ ಡಿಸ್ಕ್ವಾಟ್ ತಂಡವನ್ನು ಕರೆಸಿ 4 ಅಂತಸ್ತಿನ ಕಟ್ಟಡವನ್ನು ಜಾಲಾಡಿಸಲಾಗುತ್ತೆ. ಆಗಲೂ ಕೂಡ ಆತನ ಸುಳಿವು ಸಿಗೋದಿಲ್ಲ. ಆಗ ಆಗಂತುಕ ಎಸ್ಕೇಪ್ ಆಗಿದ್ದಾನೆ ಅಂಥೇಳಿ ಪೊಲೀಸರು ತೀರ್ಮಾನಕ್ಕೆ ಬರ್ತಾರೆ. ಸೊ ಅರೌಂಡ್ 3:30 ಟು 4 ಮಧ್ಯದಲ್ಲಿ ಯಾರೋ ಕಳ್ಳ ಬಂದು ಒಂದು ಹೊರಗಡೆ ಹೋಗಿದ್ದಾನೆ ಅಂಡ್ ವೆಪನ್ ತೋರಿಸಿದಾರೆ ಅಂತ ಹೇಳಿ ವಾಚ್ಮ್ಯಾನ್ ಒಬ್ಬರ ಕಂಪ್ಲೇಂಟ್ ಕೊಡ್ತಾರೆ. ವಾಚ್ಮ್ಯಾನ್ ಕೆಳಗಡೆ ಬಂದು ಆ ಡೋರ್ ಹಾಕಿಬಿಡ್ತಾರೆ. ಹಾಕಿಬಿಟ್ಟು ಅವ್ರು ಒಳಗಡೆ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿನಲ್ಲಿ ಇವರು ಇರ್ತಾರೆ. ಸೊ ಅದರಲ್ಲಿ ಇರಬಹುದು ಅಂತ ಹೇಳಿ ಅವರು ನಮಗೆ ಫೋನ್ ಮಾಡಿದ್ದಾರೆ. ನಮ್ಮ ನೈಟ್ ರೌಂಡ್ ಇನ್ಸ್ಪೆಕ್ಟರ್ಸ್ ಆಫೀಸರ್ಸ್ ಬಂದಿದ್ದರು, ನಾವು ಬಂದಿದ್ದೀವಿ, ವೆರಿಫೈ ಮಾಡಿದ್ದೀವಿ. ಸೊ ಅದರಲ್ಲಿ ಯಾವುದು ಅಂದರೆ ಅವರು ಇದ್ದಾರೆ ಅಂತ ಏನೂ ಆಗಿಲ್ಲ. ಅವರು CCTV ಎಲ್ಲ ಆಫ್ ಮಾಡಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಏನು ಆಗಿದೆ ಅಂತ ಹೇಳಿ ಫರ್ದರ್ ನೋಡಬೇಕು. ಮೇ ಬಿ ದಟ್ ಪರ್ಸನ್ ಕೇಮ್ ಫಾರ್ ರಾಬರಿ, ಅಂದರೆ ಕಳ್ಳತನ ಮಾಡಲಿಕ್ಕೆ ಬಂದಿದ್ದಾರೆ, ಕಳ್ಳತನ ಆಗಿದೆ ಅಂತ ಹೇಳಿ ಪ್ರೈಮ್ ಆಫೀಸಿ ನಮಗೆ ಗೊತ್ತಾಗ್ತಾ ಇದೆ. ಅದಾದಮೇಲೆ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ FIR ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಡಾಗ್ ಸ್ಕ್ವಾಡ್ ತಂಡದೊಂದಿಗೆ ಘಟನಾ ಸ್ಥಳ ಪರಿಶೀಲನೆ ಮಾಡಿದಾಗ ಕಳ್ಳತನ ಮಾಡಿರೋದು ಪತ್ತೆಯಾಗುತ್ತೆ. ಮುಂಜಾನೆ 3 ಗಂಟೆಗೆ ಜಾಮಿಟ್ರಿ ಪಬ್ ಒಳಗಡೆಗೆ ಡೋರ್ ಬ್ರೇಕ್ ಮಾಡಿ ಹೋಗಿದ್ದಾನೆ. ಮುಖಕ್ಕೆ ಕೈಗೆ ಮಾಸ್ಕ್ ಅನ್ನು ಧರಿಸಿಕೊಂಡು ಬ್ಲಾಕ್ ಡ್ರೆಸ್ನಲ್ಲಿ ಒಳಗಡೆ ಎಂಟ್ರಿ ಆಗಿದ್ದಾನೆ. ಒಳಗಡೆ ಹೋದವನೇ CCTVಗಳನ್ನು ಆಫ್ ಮಾಡಿರೋ ವಿಚಾರ ತಿಳಿದು ಬಂದ ಮೇಲೆ ಕಳೆದ 6 ಗಂಟೆಯಿಂದ ಆತಂಕದಿಂದಲೇ ಕಾರ್ಯಾಚರಣೆ ಮಾಡ್ತಿದ್ದ ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೈಗೆ ಗ್ಲೌಸ್ ಹಾಕಿ, ಮಾಸ್ಕ್ ಹಾಕಿ, ಹುಡಿ ಹಾಕಿ, ಬ್ಲ್ಯಾಕ್ ಡ್ರೆಸ್ನಲ್ಲಿ ಬ್ಯಾಕ್ ಡೋರ್ ಬ್ರೇಕ್ ಮಾಡಿಬಿಟ್ಟು ಓಪನ್ ಆದರು. ಲೈಟ್ ಆನ್ ಮಾಡಿಬಿಟ್ಟು ಮ್ಯಾನೇಜರ್ ಡ್ರಾರಿಂದ ಕಳ್ತನ ಕೂಡ ಮಾಡಿದ್ದಾರೆ. CCTV ಕೂಡ ಇದೆ ಆ ಬಿಲ್ಡಿಂಗ್ನಲ್ಲಿ. ಇನಿಷಿಯಲ್ ನಮಗೆ ಮೂವ್ಮೆಂಟ್ ಅದರಲ್ಲಿ ಕಾಣ್ತಾ ಇದೆ, ನಂತರ ಕಾಣ್ತಾ ಇಲ್ಲ. ಇಮಿಡಿಯೇಟ್ಲಿ ಹೋಗಿಬಿಟ್ಟು ಫಸ್ಟ್ CCTV ಕಂಟ್ರೋಲ್ ರೂಮ್ ಹೋಗಿಬಿಟ್ಟು CCTV ಕಂಟ್ರೋಲ್ ಅವ್ರು ಬ್ಲಾಕ್ ಮಾಡಿದ್ದಾರೆ. ಜೊತೆಗೆ ಚೆಕಿಂಗ್ ಮಾಡುವಾಗ ಅವರಿಗೆ ವೆಪನ್ ತೋರಿಸಿದ್ದಾರೆ ಅಂತ ಅವ್ರ ಹೇಳಿಕೆ. ಆ ಪ್ರಕಾರ ಇಮಿಡಿಯೇಟ್ಲಿ ನೈಟ್ ರೌಂಡ್ ಆಫೀಸರ್ ಮತ್ತು ನಿಯರೆಸ್ಟ್ ಹೊಯ್ಸಲ ಬಂದು ಹೋಗಿ ಅಟೆಂಡ್ ಮಾಡಿದ್ದಾರೆ, ಏರಿಯಾ ಸ್ಯಾನಿಟೈಸ್ ಮಾಡಿದ್ದಾರೆ. ನಮಗೆ ಈ ಸರ್ಚ್ನಲ್ಲಿ ಆ ಥರ ಯಾರೂ ಇನ್ನೂ ಸಿಗಲಿಲ್ಲ. ಕಂಪ್ಲೇಂಟ್ ಕೊಟ್ಟ ಮೇಲೆ ಪೂರಕವಾಗಿ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ. ಸಂಪೂರ್ಣ ತಪಾಸಣೆಯ ಬಳಿಕ ಪಬ್ ಮಾಲೀಕನನ್ನು ವಿಚಾರಿಸಿದಾಗ ಗಲ್ಲಾದಲ್ಲಿದ್ದಂತಹ 50,000 ಕಳ್ಳತನವಾಗಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಘಟನೆಯ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಪಿಸ್ತೂಲ್ ಹಿಡಿದು ಒಳಗಡೆ ಹೋಗಿ ಕಳ್ಳತನ ಮಾಡಿರೋ ವ್ಯಕ್ತಿಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.